ವೀಕ್ಷಕರೇ, ನಾನೀಗ ಇವತ್ತು ಮೈಸೂರು ಜಿಲ್ಲೆಯ ಹುಣಸೂರು ಪಟ್ಟಣಕ್ಕೆ ಕೂಡ ಬಂದಿದ್ದೇನೆ. ಸೊ ಇಲ್ಲಿ ಯಾವ ರೀತಿಯಾಗಿ ಜನರ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ, ಎಸ್ಪೆಷಲಿ ಗ್ಯಾಸ್ ಸಂಬಂಧಿತವಾಗಿ ಹೋಟೆಲ್ಗಳಾಗಿರ್ಬೋದು, ಜನಸಾಮಾನ್ಯರಾಗಿರ್ಬೋದು, ಯಾವ ರೀತಿಯಾಗಿ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನ ಖುದ್ದಾಗಿ ನೋಡುವಂಥ ಕೆಲಸಗಳನ್ನು ಕೂಡ ನಾವು ಮಾಡಲಿಕ್ಕೆ ಇಲ್ಲಿ ಬಂದಿದ್ದೇವೆ. ಸೊ ನಾನೀಗ ಹುಣಸೂರಿನ KSRTC ಬಸ್ ನಿಲ್ದಾಣದಲ್ಲಿ ಕೂಡ ಇದ್ದೇನೆ. ಇಲ್ಲಿ ಈ ಒಂದು ನಿಲ್ದಾಣಕ್ಕೆ ಸಾವಿರಾರು ಮಂದಿ ಅಕ್ಕಪಕ್ಕದ ಗ್ರಾಮೀಣ ಭಾಗದಿಂದಲೂ ಕೂಡ ಜನರು ಬರ್ತಾರೆ. ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಒಂದು ಹೋಟೆಲ್ ಸಹ ಇದೆ. ನೀವು ನೋಡ್ತಾ ಇರ್ಬೋದು, ಹುಣಸೂರು ಟಿಫನ್ಸ್ ಅಂತ ಎನ್ನುವಂತಹ ಒಂದು ಹೋಟೆಲ್ ಇದೆ. ಈ ಹೋಟೆಲ್ಗೆ ಇಲ್ಲಿ ಬರುವಂಥ ಕಾಲೇಜು ವಿದ್ಯಾರ್ಥಿಗಳಾಗಿರ್ಬೋದು, ಹಿರಿಯರಾಗಿರ್ಬೋದು, ಸಾಕಷ್ಟು ಮಂದಿ ಇಲ್ಲಿ ಹೋಟೆಲ್ಗೆ ಬರ್ತಾರೆ. ಸೊ ಹೀಗಾಗಿ ಈ ಹೋಟೆಲ್ನಲ್ಲಿ ಯಾವ ರೀತಿಯಾಗಿ ಆಹಾರ ತಯಾರಿಸುವಂಥ ಕೆಲಸ ಆಗ್ತಾ ಇದೆ ಎನ್ನುವಂಥದ್ದನ್ನು ಕೂಡ ಖುದ್ದಾಗಿ ನಾವು ನೋಡೋಣ. ನಾವೀಗ ಈ ಹಿಂಭಾಗದಲ್ಲಿರುವಂಥ ಅಡುಗೆ ಕೋಣೆಗೆ ಹೋಗ್ತಾ ಇದ್ದೇವೆ. ಸೊ ನೀವು ಮೊದಲನೇ ದರ್ಶನ ಇಲ್ಲೇ ನೋಡ್ಬೋದು ಹೇಗಿದೆ ಅನ್ನೋದನ್ನ. ಸೌದೆಗಳು ಈಗ ಅಷ್ಟೇ ಕೂಡ ತರಿಸಿರುವ ಹಾಗೆ ಕಾಣಿಸ್ತಾ ಇದೆ. ಇಷ್ಟು ದಿನ ಸಿಲಿಂಡರ್ನಲ್ಲಿ ಅಡುಗೆ ಮಾಡ್ತಿದ್ದಂತಹ ಇಲ್ಲಿನ ಅಡುಗೆಯ ತಯಾರಕರು ಈಗ ಸೌದೆ ಮೊರೆ ಹೋಗಿದ್ದಾರೆ. ಇಲ್ಲಿ ನೋಡ್ಬೋದಾಗಿ ಲಾಟ್ ಆಗಿ ಎಷ್ಟು ಸೌದೆ ಇದೆ ಅನ್ನುವಂಥದ್ದನ್ನ. ಜೊತೆಗೆ ಅಡುಗೆ ಮನೆಗೆ ಹೋಗ್ತೀನಿ, ನಮ್ಮ ಜೊತೆ ನೀವು ನೋಡ್ಬೋದು. ಸೊ ಈಗಾಗಲೇ ಅಡುಗೆ ತಯಾರಿಕೆ ಕೆಲಸದಲ್ಲಿ ಕೂಡ ಮಹಿಳೆಯರು ಸಿಬ್ಬಂದಿಗಳು ಇಲ್ಲಿ ಮಾಡ್ತಾ ಇದ್ದಾರೆ. ಸೌದೆನೂ ಕೂಡ ಇಲ್ಲಿದೆ. ಸೌದೆ ತಗೊಂಡು ಸೌದೆನಲ್ಲೇ ಕೂಡ ಅಡುಗೆ ಮಾಡುವಂಥ ಕೆಲಸಗಳನ್ನು ಕೂಡ ಇಲ್ಲಿನ ಸಿಬ್ಬಂದಿ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಸಂಪೂರ್ಣವಾಗಿ ಈಗ ಇಲ್ಲಿ ಸಿಲಿಂಡರ್ ಸಹ ನೋಡ್ಬೋದಾಗಿದೆ. ಇಲ್ಲಿ ಸ್ತಬ್ಧವಾಗಿದೆ. ಇಲ್ಲಿ ನೋಡುವಂತಹ ಸಿಲಿಂಡರ್ ನೋಡಿ, ಈ ಸಿಲಿಂಡರಲ್ಲಿ ಖಾಲಿಯಾಗಿದ್ದ ಸಿಲಿಂಡರ್ ಇಟ್ಕೊಂಡು ಈಗ ಏನೂ ಮಾಡೋಕ್ಕಾಗ್ತಾ ಇಲ್ಲ. ಸೊ ಹೀಗಾಗಿ ಸೌದೆನಲ್ಲಿ ದೋಸೆಯ ಅಥವಾ ಬೇರೆ ಬೇರೆ ಆಹಾರಗಳನ್ನು ತಯಾರಿಸುವಂಥ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಅವ್ರನ್ನ ಕೂಡ ನಾನು ಮಾತಾಡಿಸ್ತೇನೆ. ಮೇಡಮ್ ನಮಸ್ತೆ. ಈಗ ಎಷ್ಟು ದಿನದಿಂದ ಸೌದೆನಲ್ಲಿ ಅಡುಗೆ ತಯಾರಿಸ್ತಾ ಇದ್ದೀರಾ? ಒಂದು ವಾರದಿಂದನಾ? ನಾವು ಕೆಲಸ ಮಾಡ್ತೇವೆ ಸರ್. ನಾವು ಅಡುಗೆ ಮಾಡಲ್ಲ, ಭಟ್ರುಗಳು ಮಾಡ್ತಾರೆ, ನಾವು ಹೆಲ್ಪ್ ಮಾಡ್ಕೊಡ್ತೀವಿ ಅಷ್ಟೇ. ಓಕೆ. ಈಗ ಎಷ್ಟು ದಿನದಿಂದ ನೀವು ಅಡುಗೆ ತಯಾರಿಸ್ತಿದ್ರ ಇಲ್ಲಿ ಒಲೆನಲ್ಲಿ? ಈಗ ಒಂದು ವಾರ ಆಯ್ತು. ಒಂದು ವಾರ ಆಯ್ತಾ? ಮುಂಚೆ ಎಲ್ಲ ಗ್ಯಾಸಲ್ಲಿ ಮಾಡ್ತೀವಿ ಫಸ್ಟು. ಈಗ ಒಂದು ವಾರದಿಂದ ಇದ್ರಲ್ಲಿ ಮಾಡ್ತಾರೆ. ಅವಾಗೂ ಇವಾಗ ಏನು ವ್ಯತ್ಯಾಸ ಇದೆ ಕೆಲಸದಲ್ಲಿ? ಈಗ ಒಂದು ಸ್ವಲ್ಪ ಜಾಸ್ತಿ, ಒಂದು ಸ್ವಲ್ಪ ಕೆಲಸ ಜಾಸ್ತಿ ಇದೆ. ಹೇಗೆ? ಒಂದು ಸ್ವಲ್ಪ ಅದು ತೊಳಿಬೇಕು ಜಾಸ್ತಿ. ಈಗ ಮುಸಿ ಪಾತ್ರೆ ಎಲ್ಲ ಉಜ್ಜಬೇಕಲ್ಲ, ಅದಕ್ಕೆ ಸೌದೆನೆಲ್ಲ ಸಂಪೂರ್ಣವಾಗಿ ಮಾಡ್ತಾ ಇದೀವಿ. ಬೇರೆ ಬೇರೆ ಅಡುಗೆ ಪದಾರ್ಥಗಳು ಏನಾದ್ರು ಕಡಿಮೆ ಮಾಡಿದಿರಾ ಅಥವಾ ಹೇಗೆ? ಇಲ್ಲ ಮಾಮೂಲಿ ಎಲ್ಲ ಸಿಗ್ತಾ ಇದೆಯಾ? ಎಲ್ಲ ಸಿಗ್ತದೆ, ಎಲ್ಲ ಮಾಡ್ತಾ ಇದೀವಿ. ಟೀ ಕಾಫಿ ಎಲ್ಲ ಯಾವುದನ್ನು ಕೂಡ ಸ್ಟಾಪ್ ಮಾಡಿಲ್ಲ? ಎಲ್ಲ ಸ್ಟಾಪ್ ಮಾಡಿಲ್ಲ, ಎಲ್ಲನೂ ಮಾಡ್ತಾ ಇದೀವಿ. ಬಂದದ ಜನ ಏನ್ ಹೇಳ್ತಿದ್ದಾರೆ? ಸೂಪರ್ ಅಂತಾರೆ. ನಿಮ್ಗೆ ಕೆಲಸ ಮಾಡೋದು ತೃಪ್ತಿ ಇದೆಯಾ? ಚೆನ್ನಾಗಿ ಆಗ್ತಾ ಇದೆಯಾ? ಆಯ್ತಾಯ್ತು. ಓಕೆ. ಸೌದೆ ಕೂಡ ಜನರಿಗೆ ಅದೇ ರುಚಿಯಾಗಿರ್ತದೆ ಅಂತ ಹೇಳ್ತಾವ್ರೆ. ಹೌದಾ? ಗ್ಯಾಸ್ ಗಿಂತ ಇದೇ ರುಚಿ ಅಂತ ಹೇಳ್ತಾವ್ರೆ. ತಮ್ಮ ಹೆಸರು? ಛಾಯಾ ಅಂತ. ಓಕೆ. ಹೋಟೆಲ್ನಲ್ಲಿಯೂ ಸಹ ಸಂಪೂರ್ಣವಾಗಿ ಸೌದೆ ಒಲೆಯ ಮುಖಾಂತರವೇ ಕೂಡ ಅಡುಗೆ ಮಾಡುವಂಥ ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂಥದ್ದು. ಹೀಗಾಗಿ ಈ ಒಂದು ಸರೌಂಡಿಂಗ್ನಲ್ಲಿ ಎಲ್ಲೆಲ್ಲೂ ಸಹ ಇದೇ ರೀತಿಯಾದಂಥ ಪರಿಸ್ಥಿತಿ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಧುಚಂದ್ರ ಜೊತೆ ಪ್ರಶಾಂತ್ ಮಲ್ಲಿಕ್, ಆಂದೋಲನ, ಮೈಸೂರು.